ಸರ್ ನಾವಿಬ್ಬರು ರೈತರು. ಸಾಮಾನ್ಯವಾಗಿ ಈ ಬೆಲೆ ಏರಿಕೆ ಮಾಡಿರೋದನ್ನ ಇಳಿಸ್ಬೇಕು. ರೈತರಿಗೆ ಕಷ್ಟ ಆಗ್ತೈತೆ. 24 ಗಂಟೆನೂ ಗಾಡಿ ಇರಬೇಕು. ಅದರಿಂದ ಇದು ಏರಿಕೆ ಮಾಡಬಾರ್ದು, ಕಮ್ಮಿ ಮಾಡಬೇಕು, ರೈತರಿಗೆ ಕಷ್ಟ ಅಂತಂದು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಗಡಿಭಾಗ ಎಷ್ಟು ಓಡಾಡ್ತಿದ್ರಿ ಪೆಟ್ರೋಲ್ 100 ರೂಪಾಯಿ ಹಾಕ್ಸ್ಕೊಂಡು? ಸರ್ 100 ರೂಪಾಯಿಗೆ ಹಾಕ್ಸ್ಕೊಂಡು ನಾವು ಮಾಮೂಲಿ ಎರಡು ಟ್ರಿಪ್ ಓಡಾಡ್ತೀವಿ ಸರ್. ಇದು ಅವ್ರಿವ್ರು ಹೇಳ್ತಾರೆ ಅಷ್ಟು ಮೈಲೇಜ್ ಬರ್ತದೆ, ಇಷ್ಟು ಮೈಲೇಜ್ ಬರ್ತದೆ. 100 ರೂಪಾಯಿಗೆ ಹಾಕ್ಕೊಂಡ್ರೆ ಚಿಕ್ಕಬಳ್ಳಾಪುರ್ಗೆ 2 ಟ್ರಿಪ್ ಓಡಾಡ್ತೀವಿ ಸರ್. ನಮ್ದು 10 ರೂಪಾಯಿ 10 ಕಿಲೋಮೀಟ್ರು 10-15 ಕಿಲೋಮೀಟ್ರು 2 ಟ್ರಿಪ್ ಬರ್ತದೆ. ಈಗ ಓಡಾಡಬೇಕಂದ್ರೆ ಕಷ್ಟ ಆಗ್ತದೆ. ಏಕಾಏಕಿ 3 ರೂಪಾಯಿ ಜಾಸ್ತಿ ಆಗೈತೆ. ಇವಾಗ 2 ಟ್ರಿಪ್ ಬರೋದೇ ಇಲ್ಲ. ಅದನ್ನು ಸ್ವಲ್ಪ ಯಾವ ಥರ ಕಷ್ಟಪಡ್ತೀರಾ, ಗಾಡಿ ಯಾವ ಥರ ಯೂಸ್ ಮಾಡ್ತೀರಾ ಅಂತ? ಪ್ರತಿಯೊಂದಕ್ಕೂ ಯಾವ ಥರ ಯೂಸ್ ಮಾಡ್ತೀರಾ ಗಾಡಿ? ಸರ್ ಅದೇ ಹೂವು ಎತ್ಕೊಂಡು ಬರಬೇಕು, ತೋಟದ ಹತ್ರ ಹೂವು ಕೀಳಬೇಕು, ಮನೆ ಹತ್ರ ಹಾಕ್ಕೊಳ್ಬೇಕು, ತಿರ್ಗಾ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು. ಹೂವು ಇದು ಗಾಡಿ ಇಲ್ಲ ಅಂದರೆ ನಮ್ಗೆ ಕಷ್ಟ ಆಗ್ತದೆ ಸರ್. ಒಂದು ಕ್ಲೋಸ್ ಮಾಡಿಬಿಡಿ ಒಂದಾಗಲಿ. ಕಷ್ಟ ಆಗ್ತದೆ ಸರ್. ಗಾಡಿ ಇರಬೇಕು ಪ್ರತಿಯೊಬ್ಬರಿಗೂ. ನನಗೆ ಅಂತಲ್ಲ, ಪ್ರತಿಯೊಬ್ಬ ರೈತರಿಗೂ ಗಾಡಿ ಬೇಕೇ ಬೇಕು. 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾವ ಥರ ಸಮಸ್ಯೆ ನಿಮಗೆ ಅಂತ ಮಾಡಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಬರಬೇಕಂದ್ರೆ ಯಾರ ಹತ್ರ 1-2 ಹತ್ರ ತಗಲಾಕೊಂಡ್ರೆ ಇದ್ದಿದ್ದು ಕಷ್ಟ.